ಹಲೋ ಎವ್ರಿವನ್, ಇವತ್ತು ನಾನು ಕುಕ್ಕಿಂಗ್ ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ. ಆ್ಯಕ್ಚುಲಿ ಇದು ಸಂಡೇ ಲಾಗು. ಮನೆಯಲ್ಲಿ ಚಿಕನ್ ತಂದಿದ್ವಿ. ಚಿಕನನ್ನು ನಾನು ಅಂದರೆ ಸ್ಯಾಟರ್ಡೆ ನೈಟೇ ತಂದಿದ್ವಿ. ನೈಟು ನಾನು ಸ್ವಲ್ಪ ಚಿಕನ್ ಮಸಾಲ ರೈಸ್ ಮಾಡಿದ್ದೆ. ಚಿಕನ್ ಮಸಾಲ ರೈಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಅದನ್ನು ನಾನು ಕುಕ್ಕಿಂಗ್ ಚಾನಲಲ್ಲಿ ವಿಡಿಯೋನ ಹೇಗೆ ಮಾಡೋದು ಅಂತೇಳಿ ಶೇರ್ ಮಾಡ್ತೀನಿ. ಇನ್ನು ಉಳಿದಿದ್ದಂಥ ಚಿಕನನ್ನು ನಾನು ಫ್ರೀಝರಲ್ಲಿ ಇಟ್ಬಿಟ್ಟಿದ್ದೆ. ಸೊ ಫ್ರೀಝರಿಂದ ತೆಗೆದ ಮೇಲೆ ಮೊದಲೇ ಚಳಿಗಾಲ ಕೇಳಬೇಕಾ, ಸ್ವಲ್ಪ ಗಟ್ಟಿ ಆಗಿಬಿಟ್ಟಿತ್ತು ಚಿಕನ್ನು, ಮತ್ತು ಅದನ್ನು ಬಿಡಿಸ್ಕೊಳೋಕ್ಕೆ ಕಷ್ಟ. ಹಾಗಾಗಿ ಈ ಕಡೆ ನಾನು ಬಿಸಿನೀರನ್ನ ಕಾಯ್ಸೋಕೆ ಇಟ್ಟಿದ್ದೀನಿ. ಬಿಸಿನೀರಲ್ಲಿ ಒಂದು ಸಲ ವಾಶ್ ಮಾಡಿಕೊಂಡ್ರೆ ಸರಿಯಾಗುತ್ತೆ. ಏನು ಐಸ್ ಇರುತ್ತೆ ಅದೆಲ್ಲ ಕರಗೋಗುತ್ತೆ, ಮತ್ತು ನಮಗೆ ಐಸ್ ಇದ್ದಾಗ ಕೈ ಹಾಕೋಕ್ಕೂ ಕೂಡ ಆಗ್ತಾ ಇರಲ್ಲ. ಹಾಗಾಗಿ ನಾನು ಈ ರೀತಿ ಒಂದು ಸಲ ಬಿಸಿನೀರನ್ನ ಹಾಕ್ಬಿಟ್ಟು ವಾಶ್ ಮಾಡ್ತೀನಿ. ಫಸ್ಟ್ ನೀಟಾಗಿ ವಾಶ್ ಮಾಡಿ ಇಟ್ಟಿರ್ತೀನಿ. ಸೊ ಇದು ಐಸ್ ಎಲ್ಲ ಕರಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಬಿಸಿನೀರು ಹಾಕಿ ಇನ್ನೊಂದು ಸಲ ವಾಶ್ ಮಾಡ್ತಾಯಿದ್ದೀನಿ. ಈ ರೀತಿ ವಾಶ್ ಮಾಡೋದ್ರಿಂದ ನಮಗೆ ನಾರ್ಮಲ್ ಚಿಕನ್ ಯಾವ ರೀತಿ ಇರುತ್ತೋ ಫ್ರೆಶ್ ಆಗಿ ತಂದಾಗ ಅದೇ ರೀತಿ ಆಗುತ್ತೆ. ಹಾಗಾಗಿ ಈ ರೀತಿ ಮಾಡ್ಕೊಳ್ತೀನಿ ನಾನು. ಆ್ಯಕ್ಚುಲಿ ಇವತ್ತು ನಾನು ವಿಡಿಯೋ ಶೂಟ್ ಮಾಡ್ತಾ ಇರೋದು ಬಂದು ಸಂಡೇಯಿಂದ ನೆಕ್ಸ್ಟ್ ಡೇ ಇನ್ನು ಮಂಡೇ ಬಂದರೆ ಷಷ್ಠಿ ಬರುತ್ತೆ. ಷಷ್ಠಿಗೆ ನಾವು ನಾನ್ ವೆಜ್ ಎಲ್ಲ ಏನೂ ಇಡೋ ಆಗಿಲ್ಲ. ಹಾಗಾಗಿ ಇವತ್ತೇ ಖಾಲಿ ಮಾಡಬೇಕು ನಾನ್ ವೆಜ್ ಎಲ್ಲ. ಇನ್ನು ಸಾಂಬಾರು ಮಾಡಿದ್ರೆ ನಾನ್ ವೆಜ್ ಎಲ್ಲ ಮಿಕ್ಬಿಡುತ್ತೆ, ಸಾಂಬಾರೆಲ್ಲ ಮಿಕ್ಕುತ್ತೆ. ಹಾಗಾಗಿ ಬೆಳಗ್ಗೆನೇ ನಾನು ಚಿಕನನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಮಧ್ಯಾಹ್ನ ರಾತ್ರಿಗೆ ಚಿಕನ್ ಖಾಲಿ ಆಗುತ್ತೆ. ಸಾಂಬಾರು ಮಾಡಿದರೆ ಮಿಕ್ಕೋಗುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಚಿಕನ್ ಕರಿ ಮಾಡ್ತಾಯಿದ್ದೀನಿ. ಇಲ್ಲಿ ಮುದ್ದೆಗೆ ಮತ್ತು ಅನ್ನಕ್ಕೆ ಎರಡನ್ನೂ ಸೂಟ್ ಆಗೋ ರೀತಿ ಒಂದು ಚಿಕನ್ ಕರಿನ ನಾನಿಲ್ಲಿ ಇವತ್ತು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಚಿಕನ್ ಕರಿ ಮಾಡಲಿಕ್ಕೆ ಈ ರೀತಿ ಮೊದಲು ಚಿಕನನ್ನು ತೆಗೆದಿಟ್ಕೊಳ್ಬೇಕು. ಮೊದಲನೇದಾಗಿ ನಾವು ಚಿಕನನ್ನು ಮ್ಯಾರಿನೇಟ್ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ನಾನಿಲ್ಲಿ ಮನೆಯಲ್ಲೇ ನಾವು ಯಾವಾಗಲೂ ಮೊಸರನ್ನ ಮಾಡ್ತೀವಿ. ಸೊ ಅದನ್ನೇ ನಾನಿಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಫ್ರೆಶ್ ಆಗಿರಬೇಕು ಮೊಸರು, ಹುಳಿಯಾಗಿರಬಾರ್ದು. ಹುಳಿ ಇದ್ದರೆ ಚೆನ್ನಾಗಿರೋದಿಲ್ಲ. ಹಾಗೆ ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಖಾರದ ಪುಡಿನ ಸೇರಿಸ್ಕೊಳ್ತೀನಿ. ತುಂಬ ಖಾರ ತಿನ್ನೋರು ಖಾರ ಜಾಸ್ತಿ ಹಾಕ್ಕೊಳ್ಬೋದು, ಕಡಿಮೆ ತಿನ್ನೋರು ಕಡಿಮೆ ಹಾಕ್ಕೊಳ್ಬೋದು. ನಮ್ಮ ಮನೆಯಲ್ಲಿ ಖಾರ ಕಡಿಮೆ, ನನಗಂತೂ ತುಂಬಾ ಕಡಿಮೆ ಇರಬೇಕು. ನಾನು ತುಂಬ ಖಾರ ಇದ್ದರೆ ನನಗೆ ತಿನ್ನೋದಕ್ಕೆ ಆಗಲ್ಲ. ಹಾಗಾಗಿ 1.5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು 2 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಮಿಕ್ಸ್ ಮಾಡಿದ್ದಾದಮೇಲೆ ನಾನು ಇದನ್ನು 1 ಗಂಟೆಗಳ ಕಾಲ ಮ್ಯಾರಿನೇಟ್ ಮಾಡಲಿಕ್ಕೆ ಈ ರೀತಿ ಮುಚ್ಚಿಟ್ಬಿಡ್ತೀನಿ. ನಾವು ಎಷ್ಟೊತ್ತು ನೆನೆಯೋದಕ್ಕೆ ಬಿಡ್ತೀವೋ ಅಷ್ಟು ಚಿಕನ್ ಟೇಸ್ಟಿಯಾಗಿ ಬರುತ್ತೆ. ಯಾಕೆ ಅಂತ ಅಂದರೆ ನೆಂದಷ್ಟು ಮಸಾಲೆ ಚೆನ್ನಾಗಿ ಇಟ್ಕೊಳುತ್ತೆ ಚಿಕನ್ಗೆ. ಹಾಗಾಗಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇವಾಗ ಅದು ರೆಡಿ ಆಗೋ ಅಷ್ಟರಲ್ಲಿ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಮ್ಯಾರಿನೇಟ್ ಆಗೋ ಅಷ್ಟರಲ್ಲಿ ಇವತ್ತು ಮನೆಗೆ ಅಪ್ಪ ಬರ್ತಾಯಿದ್ರು. ಹಾಗಾಗಿ ಚಿಕನನ್ನು ಸ್ವಲ್ಪ ಸಪ್ರೇಟಾಗಿ ಎತ್ತಿಟ್ಟಿದ್ದೆ, ಅವ್ರಿಗೂ ಕೂಡ ಫ್ರೆಶ್ ಆಗಿ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು. ನಾನಿಲ್ಲಿ ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ದೊಡ್ಡ ಗಾತ್ರದ್ದಾದರೆ ಒಂದು 2ರಿಂದ 3 ಈರುಳ್ಳಿ ಆದರೆ ಸಾಕಾಗುತ್ತೆ. ಬಟ್ ನಾನಿಲ್ಲಿ ಚಿಕ್ಕ ಚಿಕ್ಕ ಈರುಳ್ಳಿ ತೊಗೊಂಡಿರೋದ್ರಿಂದ ಒಂದು 7ರಿಂದ 8 ಈರುಳ್ಳಿನ ತೊಗೊಂಡಿದ್ದೀನಿ. ನಾನು ಇದನ್ನು ರುಬ್ಬೋದಕ್ಕೆ ಹಾಕ್ಕೊಳ್ತೀನಿ. ಅದಕ್ಕೆ ಒಂದು ಭಾಗನ 4 ಭಾಗ ಮಾಡಿಕೊಂಡು, ಅಂದರೆ ಒಂದು ಸೈಡ್ ಈರುಳ್ಳಿನ 4 ಭಾಗ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ತುಂಬ ಗ್ರೇವಿ ಬೇಕು ಅಂತಂದರೆ ಈ ರೀತಿ ಮಸಾಲೆನ ಜಾಸ್ತಿ ಮಾಡ್ಕೊಳ್ಬೇಕಾಗತ್ತೆ. ನಾನು ಅನ್ನ ಮುದ್ದೆಗೆಲ್ಲ ಸೇರಿಸಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಗ್ರೇವಿ ಬೇಡ, ಚಿಕನ್ ಮಾತ್ರ ಸಾಕು ಅನ್ನೋದಾದರೆ ಇಷ್ಟೊಂದು ಹಾಕೋ ಅವಶ್ಯಕತೆ ಇಲ್ಲ. ದೊಡ್ಡ ಗಾತ್ರದ ಒಂದು ಈರುಳ್ಳಿ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈರುಳ್ಳಿ ಎಲ್ಲ ಕಟ್ ಮಾಡಿ ಆದಮೇಲೆ ಅದ್ರ ಜೊತೆಗೆ ಟೊಮೊಟೊ ಕೂಡ ಕಟ್ ಮಾಡ್ಕೊಳ್ಬೇಕು. ಸೋಹನ್ ಬಂದ, ಅವನಿಗೆ ವಿಡಿಯೋ ಕಾಣಿಸೋ ಹಾಗೆ ಇಲ್ಲ, ಏನಾದರೂ ಒಂದು ತರಲೆ ಮಾಡಿ ಹೋಗ್ತಾನೆ. ನಿಮಗೆ ಏನು ಮಾಡ್ತಾ ಇದೆಯಮ್ಮ ಅಂತ ಬಂದವನು ನೋಡಿ ಎಷ್ಟು ಚೆನ್ನಾಗಿ ತರಲೆ ಮಾಡಿಬಿಟ್ಟು ವಾಪಸ್ ಹೋಗ್ತಾನೆ ಅಂತೇಳಿ. ಈರುಳ್ಳಿ ಮತ್ತು ಟೊಮೊಟೊನ ಕಟ್ ಮಾಡಿ ಇದನ್ನು ಕೂಡ ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ಬೇಕು. ನಾನು ಇದನ್ನೆಲ್ಲದನ್ನು ಕೂಡ ಫ್ರೈ ಮಾಡ್ಕೊಳ್ತೀನಿ. ನಾನಿಲ್ಲಿ 2 ಟೊಮೊಟೊನ ಯೂಸ್ ಮಾಡಿದ್ದೀನಿ. ಇದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿನೂ ಕೂಡ ಸೋಸ್ಕೊಳ್ಬೇಕು. ಇಲ್ಲಿ ಬೆಳ್ಳುಳ್ಳಿನ ಫುಲ್ ಸಿಪ್ಪೆ ಎಲ್ಲ ತೆಗೆದು ಸೋಸ್ಕೊಳ್ಬೇಕಾಗತ್ತೆ. ಎಲ್ಲ ರೆಡಿ ಮಾಡ್ಕೊಂಡಾದಮೇಲೆ ಹುರ್ಕೊಳ್ಬೇಕಾಗತ್ತೆ. ಈಗ ನಾನು ಒಂದು ಕಡೆ ಹಾಲನ್ನು ಕಾಯಿಸೋದಕ್ಕೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಇದನ್ನು ಪ್ರಿಪೇರ್ ಮಾಡ್ಕೊಳ್ತೀನಿ. ಸ್ಟವ್ ಮೇಲೆ ಒಂದು ಬಾಣಲಿ ಅಥವಾ ಈ ರೀತಿ ಒಂದು ಫ್ರೈಯಿಂಗ್ ಪ್ಯಾನ್ ಯಾವುದಾದ್ರೂ ಇಟ್ಕೊಂಡು ಇದಕ್ಕೆ ಒಂದು 2 ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾನಿಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಸಾಂಬಾರು ಬೀಜ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಜೊತೆಗೆ ಅದರ ಜೊತೆಗೆ 1 ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಸೇರಿಸ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಿಮ್ಗೆ ಇನ್ಯಾವ್ದಾದ್ರು ಸ್ಪೈಸಸ್ ಬೇಕು ಅಂತ ಅಂದರೆ ನೀವು ಆ್ಯಡ್ ಮಾಡ್ಕೊಳ್ಬೋದು. ಹಾಗೆ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಮತ್ತು ಟೊಮೊಟೊ, ಅದನ್ನು ಕೂಡ ಸೇರಿಸ್ಕೊಂಡು ಅದು ಒಟ್ಟಿಗೆ ಹುರ್ಕೊಳ್ಬೇಕು. ಒಂದು ಅರ್ಧ ನಿಮಿಷ ಗ್ಯಾಪಲ್ಲಿ ಹಾಕ್ಕೊಳ್ಬೇಕಾಗತ್ತೆ.
ಹಾಗೆ ಡೈರೆಕ್ಟಾಗಿ ಹಾಕೋದಕ್ಕೂ ಈ ರೀತಿ ಹುರಿದು ಹಾಕೋದಕ್ಕೂ ಟೇಸ್ಟು ತುಂಬಾ ಡಿಫ್ರೆನ್ಸ್ ಬರುತ್ತೆ. ಹುರಿದು ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಇದ್ರ ಜೊತೆಗೆ ನಾನಿಲ್ಲಿ ಒಂದು ಕಾಯಿನ ಒಂದು ಹೋಳು ಏನಿರುತ್ತೆ ಅದರಲ್ಲಿ ಅರ್ಧ ಭಾಗದಷ್ಟು ತುರಿದಿಟ್ಕೊಂಡಿದ್ದೆ, ಆ ಕಾಯಿನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಇಷ್ಟು ಚೆನ್ನಾಗಿ ಹುರ್ಕೊಂಡಾದಮೇಲೆ ಅದನ್ನು ತಣ್ಣಗಾಗ್ಲಿಕ್ಕೆ ಬಿಡಬೇಕು. ತುಂಬ ಬಿಸಿ ಇದ್ದಾಗ ಜಾರ್ಗೆ ಹಾಕ್ಕೊಳ್ಳಿಕ್ಕೆ ಹೋಗ್ಬಾರ್ದು, ಜಾರ್ ಬ್ಲೇಡೆಲ್ಲ ಹಾಳಾಗುತ್ತೆ. ಹಾಗಾಗಿ ಸ್ವಲ್ಪ ಈ ನಾವೇನೇ ಹುರಿದಿರೋ ಅಂಥ ಪದಾರ್ಥಗಳನ್ನು ರುಬ್ಬಬೇಕು ಅಂತ ಅಂದ್ರೂ ಕೂಡ ಹುರಿದ ಆದಮೇಲೆ ನಾವು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಟ್ಟು ಅಟ್ಲೀಸ್ಟು ಬೆಚ್ಚಗಾಗೋಕ್ಕಾದರೂ ನಾವು ಬಿಡಬೇಕಾಗುತ್ತೆ. ಅಷ್ಟು ಆದಮೇಲೆ ನಾವು ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋ ಅಂಥ ಕೆಲಸ ಮಾಡಿಕೊಡ್ಬೇಕು. ತಣ್ಣಗಾದ್ಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಹಾಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಸಾಲೆ ರುಬ್ಬಿದ್ದಾದಮೇಲೆ ನಾನು ಒಂದು ದೊಡ್ಡದು ಕಡಾಯಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ದಪ್ಪ ತಳ ಇರೋದಿದ್ರೆ ನೋಡಿ, ಯಾವುದು ಸಿಗಲಿಲ್ಲ ಅಂತಂದರೆ ಕುಕ್ಕರ್ನಲ್ಲಿ ಕೂಡ ಮಾಡ್ಕೊಳ್ಬೋದು, ಅಂದರೆ ವಿಷಲ್ ಆಗ್ತಾನೆ ಹಾಗೆ ಮಾಡ್ಕೊಳ್ಬೋದು. ಸೊ ಇವಾಗ ಕುಕ್ಕರ್ಗೆ ಪ್ಯಾನ್ಗೆ ನಾನಿಲ್ಲಿ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ನಾನು ಇದಕ್ಕೆ ಮತ್ತೆ ಸಣ್ಣದಾಗಿ ಹೆಚ್ಚಿಟ್ಟುಕೊಂಡಿರ್ತಕ್ಕಂಥ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಆದರೆ ಸಾಕು ಒಗ್ಗರಣೆಗೆ ಅಷ್ಟೇ. ಆಲ್ರೆಡಿ ನಾವು ರುಬ್ಬೋದಕ್ಕೆಲ್ಲ ಈರುಳ್ಳಿನ ಹಾಕ್ಕೊಂಡಿರ್ತೀವಿ. ಗ್ರೇವಿನ ಮಾಡಬೇಕಾದ್ರೆ ಈರುಳ್ಳಿನ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಗ್ರೇವಿ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಲೈಟಾಗಿ ಸಾಫ್ಟ್ ಮಾಡ್ಕೊಳೋದ್ಕಿಂತ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಈರುಳ್ಳಿದು, ಆ ರೀತಿಯಾಗಿ ನಾವು ಫ್ರೈ ಮಾಡಿಕೊಂಡಾಗ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಈ ರೀತಿ ಗ್ರೇವಿ ಮಾಡಬೇಕಾದ್ರೆ ಹುರಿನ ದೊಡ್ಡ ಉರಿ ಇಟ್ಕೊಂಡು, ಅಂದರೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ನಾವು ಮಾಡ್ಕೊಳ್ಬೇಕಾಗತ್ತೆ. ಇದ್ರ ಜೊತೆಗೆ ನಾನಿಲ್ಲಿ ಸ್ವಲ್ಪ ಕಸೂರಿ ಮೇಥಿನ ತೊಗೊಂಡಿದ್ದೀನಿ. ಸುಮಾರಾಗಿ 1 ಟೇಬಲ್ ಸ್ಪೂನಷ್ಟು ಕಸೂರಿ ಮೇಥಿನ ತೊಗೊಂಡಿದ್ದೀನಿ. ಇದನ್ನು ಒಗ್ಗರಣೆಗೆ ಈ ರೀತಿ ಉಜ್ಜಿದ್ರೆ ಕೈನಲ್ಲಿ ಪೌಡರ್ ಆಗಿ ಬರುತ್ತೆ, ಈ ರೀತಿ ಪೌಡರ್ ಮಾಡಿ ಹಾಕ್ಕೊಳ್ಬೇಕು. ಕಸೂರಿ ಮೇಥಿನ ಮೇಲಿಂದ ಹಾಕೋದಕ್ಕಿಂತ, ಅಂದರೆ ಅನ್ನದ ಮೇಲೆ ಹಾಕೋದಕ್ಕಿಂತನೂ ಈ ರೀತಿ ಒಗ್ಗರಣೆಗೆ ಹಾಕ್ಕೊಂಡ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಚಳಿ ಇದೆ ಹೊರಗಡೆ. ಈ ಚಳಿನಲ್ಲಿ ಈ ರೀತಿ ಒಂದು ಚಿಕನ್ ಮಾಡಿಕೊಂಡು ತಿಂತಾ ಇದ್ದರೆ ಅದ್ರ ಮಜಾನೇ ಬೇರೆ, ಸಖತ್ತಾಗಿರುತ್ತೆ. ನೋಡಿ ಈರುಳ್ಳಿ ಮತ್ತು ಚೆನ್ನಾಗಿ ಫ್ರೈ ಆಗಿದೆ. ಈ ಟೈಮಲ್ಲಿ ನಾನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ನಲ್ವ ಚಿಕನ್ನು, ಆ ಚಿಕನನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಚಿಕನ್ ಹಾಕಿದ ಮೇಲೆ ನಾವು ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈ ಒಗ್ಗರಣೆಲೇ ಈ ಚಿಕನನ್ನು ಬೇಯಿಸ್ಕೊಳ್ಬೇಕು ಒಂದು 5 ನಿಮಿಷಗಳ ಕಾಲ. ಇದು ಬಾಯ್ಲರ್ ಚಿಕನ್ ಆಗಿರೋದ್ರಿಂದ ಬೇಗನೆ ಬೆಂದ್ಕೊಳ್ಳುತ್ತೆ. ಹಾಗಾಗಿ ಒಂದು 5 ನಿಮಿಷ ಟೈಮ್ ಕೊಟ್ಟರೆ ಸಾಕು. ಈ ಮಸಾಲೆ ಸ್ವಲ್ಪ ಫ್ರೈ ಆಗುತ್ತೆ. ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಒಂದು ಲಿಡ್ ಕ್ಲೋಸ್ ಮಾಡಿ 5 ನಿಮಿಷ ಬಿಟ್ಟರೆ ಸಾಕು. ಇವಾಗ 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನಾನು. 5 ನಿಮಿಷ ಬೆಂದಾದ್ಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಚಿಕನ್ ಎಲ್ಲ ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ಅಂದರೆ ನಾವೇನು ಮಸಾಲೆ ಹಾಕಿದ್ವಿ, ಉಪ್ಪು ಖಾರ ಎಲ್ಲ ಹಾಕಿಟ್ಟಿದ್ವಲ್ಲ, ಹಾಗಾಗಿ ಈ ರೀತಿ ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಇವಾಗ ನಾವು ಮಸಾಲೆನ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ವ, ಆ ಮಸಾಲೆನ ಇದರೊಳಗಡೆ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಗ್ರೇವಿ ಇದೆಯಲ್ವಾ, ಇದು ಏನು ಅಂತ ಅಂದರೆ ರೊಟ್ಟಿಗಾಗಿರ್ಬೋದು, ಚಪಾತಿಗಾಗಿರ್ಬೋದು, ಅಥವಾ ದೋಸೆ ಪೂರಿಗಾಗಿರ್ಬೋದು, ಅನ್ನಕ್ಕಾಗಿರ್ಬೋದು, ಮುದ್ದೆಗಾಗಿರ್ಬೋದು, ಎಲ್ಲದಕ್ಕೂ ಕೂಡ ಸೂಟ್ ಆಗುತ್ತೆ. ಸೊ ನಾವು ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಳ್ಬೇಕಾಗತ್ತೆ. ತುಂಬ ಗಟ್ಟಿಯಾಗಬೇಕು ಅಂತ ಅಂದರೆ ನೀರನ್ನು ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ನಂತರ ಮುದ್ದೆ ಅಥವಾ ಸಾಂಬಾರ್ಗೆ ಏನಾದರೂ ಮಾಡ್ಕೊಳ್ತಾ ಇದ್ದೀರಾ ಅಂತ ಅಂದರೆ ಇವಾಗ ಜಾರಲ್ಲೇ ಸ್ವಲ್ಪ ಮಸಾಲೆ ಎಲ್ಲ ಮಿಕ್ಕಿರುತ್ತಲ್ವ, ನಾನು ಹಾಗಾಗಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ತೆಳುವಾಗೆ ಮಾಡ್ಕೊಳ್ತೀನಿ ಇವತ್ತು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರೋದ್ರಿಂದ ಗ್ರೇವಿ ಎಷ್ಟಿದ್ರೂ ಸಾಕಾಗೋದಿಲ್ಲ. ಅನ್ನಕ್ಕೆ ಇನ್ನೂ ಸ್ವಲ್ಪ ಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ. ನೋಡಿ, ಇಷ್ಟು ತೆಳುವಾಗಿ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ನೀವಿವಾಗ ಉಪ್ಪು ಖಾರ ಏನು ಬೇಕಾದ್ರೂ ಟೇಸ್ಟ್ ಮಾಡಿ, ಬೇಕು ಅಂದರೆ ಸ್ವಲ್ಪ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿನ 1 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಈ ಚಿಲ್ಲಿ ಪೌಡರ್ ಹಾಕೋದ್ರಿಂದ ಕಲರು ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ತುಂಬ ಖಾರ ಇರೋದಿಲ್ಲ. ನನಗೆ ಖಾರ ಬೇಕಾಗಿರಲಿಲ್ಲ, ಹಾಗಾಗಿ ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಯೂಸ್ ಮಾಡಿದ್ದೀನಿ. ನಿಮಗೆ ಖಾರ ಬೇಕು ಅಂತ ಅಂದರೆ ನಾರ್ಮಲಾಗಿ ಮನೆಗಳಲ್ಲಿ ಇರುತ್ತಲ್ವ, ಅದನ್ನೇ ಸೇರಿಸ್ಕೊಳ್ಬೋದು. ಇದ್ರ ಜೊತೆಗೆ ನಾನಿಲ್ಲಿ 1 ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಗರಂ ಮಸಾಲ ಪೌಡರ್ ಹಾಕಿದ ಮೇಲೆ ಒಂದು 5ರಿಂದ 6 ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಮತ್ತು ತುಂಬ ಸಿಂಪಲಾಗಿ ಮಾಡೋ ಅಂಥ ಒಂದು ಗ್ರೇವಿ ಇದು. ಹಾಗೆ ಮನೇಲೇ ಇರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಮಾಡೋ ಅಂಥದ್ದು. ಸ್ವಲ್ಪ ಸಪ್ಪೆ ಅನ್ನಿಸ್ತು, ಹಾಗಾಗಿ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ನ ಹೊರಗಡೆಯಿಂದ ತರಬೇಕು ಅಂತ ಏನಿಲ್ಲ.
ಸೊ ಇವಾಗ ರೆಡಿಯಾಗಿದೆ ಚಿಕನ್ ಕರಿ. ನೋಡಿ ಕನ್ಸಿಸ್ಟೆನ್ಸಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಇವಾಗ ಇದು ಮುದ್ದೆಗೂ ಕೂಡ ಆಗುತ್ತೆ, ಅನ್ನಕ್ಕೂ ಕೂಡ ಆಗುತ್ತೆ. ಇವಾಗ ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ. ನಮಗೆ ಇನ್ನೂ ಸ್ವಲ್ಪ ಗಟ್ಟಿ ಬೇಕು ಅಂತ ಅಂದರೆ ನಾವು ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಗಟ್ಟಿ ಆಗುತ್ತೆ. ನನಗೆ ನಿಜವಾಗ್ಲೂ ಕುಕ್ ಮಾಡೋದು ಅಂತ ಅಂದರೆ ತುಂಬಾ ಇಷ್ಟ. ಇದೊಂದು ಪ್ಯಾಷನ್ ಆಗಿ ನಾನು ತೊಗೊಂಡಿದ್ದೀನಿ. ತುಂಬ ಇಷ್ಟ ಆಗುತ್ತೆ ನನಗೆ. ಸೊ ಹಾಗಾಗಿ ನಾನು ಕುಕ್ಕಿಂಗ್ದೇ ಒಂದು ಲಾಗ್ ಮಾಡೋಣ ಅಂತೇಳಿ ಇವತ್ತಿನ ವಿಡಿಯೋನ ಕುಕ್ಕಿಂಗ್ ಲಾಗ್ ಆಗಿ ನಾನು ಸೆಲೆಕ್ಟ್ ಮಾಡಿಕೊಂಡೆ. ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ನನಗೆ ಒಂದು ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಜೊತೆಗೆ ಪಕ್ಕದಲ್ಲೇ ಕಾಣಿಸೋ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಪೇಜನ್ನು ಫಾಲೋ ಮಾಡೋದಂತೂ ಮರಿಬೇಡಿ. ಇವಾಗ ನೋಡ್ತಾ ಇರ್ಬೋದು ಕನ್ಸಿಸ್ಟೆನ್ಸಿ ಹೇಗಿದೆ, ಕಲರ್ ಕೂಡ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಚಳಿಗಾಲದಲ್ಲಿ ನೋಡ್ತಾ ಇದ್ದರೆ ಹಾಗೆ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ತುಂಬಾ ಚೆನ್ನಾಗಿದೆ. ನಾನು ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಕಲರ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ ಯು.